ಬನ್ನಿ ಚಪಾತಿಗೆ ಒಂದು ಎಲ್ಲ ತರಕಾರಿ ಸೇರಿ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸುಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇಲ್ಲಿ ನಾವು ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಒಂದು ಗೊಜ್ಜು ಮಾಡ್ಕೊಂಡಿದ್ದೀವಿ, ಮಸಾಲೆ ಆಳಿಸ್ಕೊಂಡು. ಈ ಗೊಜ್ಜು ನಿಮಗೆ ಚಪಾತಿ, ಪೂರಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ನಿಮಗೆ ಕಾಂಬಿನೇಷನ್ ಆಗುತ್ತೆ. ನಾವು ಇದಕ್ಕೆ ಏನೇನು ಸಾಮಾನು ಬೇಕು, ಏನೇನು ರೆಡಿ ಮಾಡ್ಕೋಬೇಕು ಫಸ್ಟಿಗೆ ನೋಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟು, ಬೀನಿಸು, ಹೂಕೋಸು ಮತ್ತು ಎಲೆಕೋಸು ಹಾಕ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ನೀವು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಸ್ವಲ್ಪ ಜಲ್ದಿ ಆಗೋ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇರೋ ತರಕಾರಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಮಸಾಲೆ ಆಡಿಸ್ಕೋಬೇಕು. ಆ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದ್ಸಲಿ. ಇದಕ್ಕೆ ನಾವು ಟೊಮ್ಯಾಟೊ, ಕಾಯಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸಿ ಎತ್ತಿಟ್ಕೊಳ್ಳೋಣ. ಇಲ್ಲಿ ಮಸಾಲೆನ ಆಡಿಸಿ ಎತ್ತಿಟ್ಕೊಂಡಾಗೈತೆ. ಇದು ಕಾಯಿ ಸ್ವಲ್ಪ ಹಾಕ್ಕೊಂಡು ಮಸಾಲೆ ಆಡಿಸ್ಕೋಬೇಕು. ನಮಗೇನು ಜಾಸ್ತಿ ಮಸಾಲೆ ಬೇಕಾಗಲ್ಲ, ಸ್ವಲ್ಪ ಸಾಕು. ಇದಕ್ಕೆ ನಾವಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ ಇಟ್ಕೊಂಡು ಒಂದೆರಡು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ, ನಿಮ್ಗೆ ಎಷ್ಟು ಬೇಕು ನೀವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರಲ್ಲಿ ಒಂದು ಕೂಗಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಗೇ ಬೇಯಿಸ್ಕೋಬೋದು, ಬಟ್ ನಾನಿಲ್ಲಿ ಒಂದು ಕೂಗಿಸ್ಕೊತಿದ್ದೀನಿ. ಸ್ವಲ್ಪ ನಂಗೆ ಕೆಲಸಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಲ್ದಿ ಮಾಡ್ಕೊಳ್ಳೋಣ ಅಂತ ಹೀಗೆ ಮಾಡ್ಕೋತಾ ಇದ್ದೀನಿ ನಾನು. ನಿಮಗೆ ಹಾಗೆ ಬೇಯಿಸ್ಕೊಂಡ್ರೂ 5 ನಿಮಿಷ 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ತರಕಾರಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈಗೆ ಒಂಚೂರು ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಖಾರದ ಪುಡಿ ಹಾಕಬೇಕಾಗುತ್ತೆ. ನಾನು ಆಡಿಸ್ಕೊಳ್ಳೋಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎರಡನ್ನೂ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಿದ್ದೀನಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತರಕಾರಿ ಫ್ರೈ ಆಗ್ತಾಯಿದೆ. ಈ ತರಕಾರಿ ಫ್ರೈ ಆದಮೇಲೆ ನಾವು ಒಂದು ಆಡಿಸಿ ಇಟ್ಕೊಂಡಿದ್ದೀವಲ್ಲ ಮಸಾಲೆನ, ಆ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ ನಾವು. ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಅದಕ್ಕೋಸ್ಕರ ನಾನು ಅಲ್ಲಿಗೆ 1 ಸ್ಪೂನು ಇಲ್ಲಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಖಾರ ಕಡಿಮೆ ತಿನ್ನೋರಾದರೆ ನೀವು ಮಸಾಲೆಗೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಲ್ಲ ಮಸಾಲೆಗೆ ಸ್ಕಿಪ್ ಮಾಡಿ ಫ್ರೈಗೆ 1 ಸ್ಪೂನ್ ಹಾಕ್ಕೋಬೋದು, ಇಲ್ಲ ಮಸಾಲೆ ಆಡ್ಸೋಕ್ಕೆ 1 ಸ್ಪೂನ್ ಹಾಕ್ಕೋಬೋದು. ನಾನು ಎರಡಕ್ಕೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಡಿಸಿಟ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಆಡಿಸಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ನಾವು, ಯಾಕೆಂದರೆ ಇದು ಗೊಜ್ಜಾಗಿರೋದ್ರಿಂದ ನಮಗೆ ಗಟ್ಟಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನಾವು ಇದಕ್ಕಿನ್ನೂ ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ನೀವು ಒಂದೇ ಒಂದು ಸೀಟಿಗೆ ಕೂಗಿಸ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಒಂದೇ ಒಂದು ಸೀಟಿಗೆ ಕೂಗಿಸ್ಕೊಂಡು ವಿಷಲ್ ತೆಗೆದು ರೆಡಿ ಆಗಿದೆ ನೋಡಿ. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಥರ 5 ನಿಮಿಷ 10 ನಿಮಿಷದಲ್ಲೇ, ಕುಕ್ಕರಲ್ಲಿ ಮಾಡಿದ್ರೆ ನಿಮಗೆ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ನೀವು ಹಾಗೆ ಬೇಯಿಸ್ಕೊಂಡ್ರೆ ಒಂದು 15 ಮಿನಿಟ್ಸ್ ಬೇಕಾಗುತ್ತೆ. 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಚಪಾತಿ ಜೊತೆ ತರಕಾರಿ ಗೊಜ್ಜು ರೆಡಿ ಆಗಿದೆ. ನೀವು ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ತಿಳಿಸಿ.